ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ರಾಜಕೀಯ ರಂಗದಲ್ಲಿ ಚದುರಂಗದಾಟದಂತೆ ನಡೀತಾ ಇರುವಂತಹ ಒಂದು ರೋಚಕ ಮಾಹಿತಿಯನ್ನ ಬಿಚ್ಚಿಡ್ತೀವಿ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಿಂದ ದೊಡ್ಡ ಶಾಕ್ ಎದುರಾಗಿದೆ. ಇದರ ಕೇಂದ್ರ ಬಿಂದುವಿನಲ್ಲಿ ಇರೋದು ಬೇರ್ಯಾರೂ ಅಲ್ಲ, ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಇದು ಕೇವಲ ಒಂದು ಸರಳ ರಾಜಕೀಯ ಸುದ್ದಿಯಲ್ಲ, ಬದಲಿಗೆ ಚದುರಂಗದಾಟದಂತಹ ತಂತ್ರಗಳು, ಸಮುದಾಯದ ಹಿತಾಸಕ್ತಿಗಳು, ಪಕ್ಷದ ಆಂತರಿಕ ಕಲಹಗಳು ಮತ್ತು ದೊಡ್ಡ ನಾಯಕರ ನಡುವಿನ ಮುಖಾಮುಖಿಯ ಸ್ಫೋಟಕ ಸುದ್ದಿ. ವೀಕ್ಷಕರೇ, ಕರ್ನಾಟಕ ರಾಜಕೀಯ ಯಾವಾಗಲೂ ರೋಚಕವಾಗಿರುತ್ತೆ. ಇಲ್ಲಿ ಸಮುದಾಯಗಳು, ಜಾತಿಗಳು ಮತ್ತು ನಾಯಕರ ವೈಯಕ್ತಿಕ ಆಸೆಗಳು ಒಂದುಗೂಡಿ ದೊಡ್ಡ ಬದಲಾವಣೆಯನ್ನ ತರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ. ಇದರ ಕೇಂದ್ರ ಬಿಂದುವೇ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವಿನ ತಂತ್ರಗಳು. ಆದ್ರೆ ಇದು ಹೊಸದೇನಲ್ಲ, ಇದು ಹಲವು ವರ್ಷಗಳಿಂದ ನಡೀತಾನೆ ಇದೆ ಅಂತೀರಾ? ಇಲ್ಲೇ ಇರೋದು ಬಿಗ್ ಟ್ವೀಟ್ಸ್. ಸಿದ್ದರಾಮಯ್ಯರನ್ನ ಓವರ್ಟೇಕ್ ಮಾಡಿ ಡಿಕೆ ಶಿವಕುಮಾರ್ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಅವರಿಗೆ 100ಕ್ಕೂ ಹೆಚ್ಚು ಸಚಿವರ ಬೆಂಬಲ ಸಿಕ್ಕಿದೆ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರಂತೆ. ಸರ್ಕಾರ ರಚಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರಂತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಕೊಟ್ಟಿರುವಂತಹ ಶಾಕ್ ಏನು? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಈ ಎಲ್ಲಾ ಇನ್ಸೈಡ್ ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ ಅಥವಾ ಬೇಡವಾ? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಕರ್ನಾಟಕ ರಾಜಕೀಯದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ದೊಡ್ಡ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಚೆಕ್ಮೇಟ್ ಎಂದು ಹೇಳುವಂತೆ ತಂತ್ರ ರೂಪಿಸಿದ್ದಾರೆ. ಸೆಪ್ಟೆಂಬರ್ 18ರಂದು ರಾಹುಲ್ ಗಾಂಧಿ ಆಳಂದ ವಿಧಾನಸಭಾ ಕ್ಷೇತ್ರದಿಂದ ದೆಹಲಿಯಲ್ಲಿ ಕೇಂದ್ರ ಸರ್ಕಾರವನ್ನ ಅಲುಗಾಡಿಸಲು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಆಯೋಜಿಸಿದ್ರು. ಆದ್ರೆ ಇದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಆಘಾತವನ್ನ ನೀಡಲು ಸಜ್ಜಾಗಿದ್ದಾರೆ. ಡಿಕೆಶಿ ಯಾವಾಗಲೂ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಪಕ್ಷ ಒಡೆಯೋದಿಲ್ಲ, ಬಿಟ್ಟು ಹೋಗೋದಿಲ್ಲ ಅಂತ ಕಾಂಗ್ರೆಸ್ಗೆ ಭರವಸೆ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಯನ್ನ ಕೇವಲ ಲಾಭಕ್ಕಾಗಿ ಬಳಸಿಕೊಂಡಿದೆ ಎಂಬ ಭಾವನೆ ಈಗ ಅವರಲ್ಲಿ ಮೂಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದಾಗ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದೆಂಬ ನಿರೀಕ್ಷೆ ಇತ್ತು. ಆದ್ರೆ ಅರ್ಧ ಟರ್ಮ್ ಕೂಡ ಸಿಕ್ಕಿಲ್ಲ. ಈಗ ಡಿಕೆಶಿಗೆ ಅರ್ಥವಾಗಿದೆ, ಈ ರಾಜಕೀಯ ಪ್ರಪಂಚದಲ್ಲಿ ಕುರ್ಚಿಯನ್ನ ನಾವೇ ಕಿತ್ಕೊಳ್ಬೇಕು ಅನ್ನೋದು. ಹೀಗನ್ನೋದಕ್ಕೂ ಕಾರಣ ಇದೆ. ಕರ್ನಾಟಕ ಸರ್ಕಾರ ನಡೆಸಿರುವ ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ. ಈ ಸರ್ವೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಎಂಬ ಆಯ್ಕೆಯನ್ನ ಕೊಟ್ಟಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಅಲುಗಾಡಿಸುವುದಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ಕೆಳಗಿಳಿಸುವಂತಹ ಹಂತಕ್ಕೆ ಬಂದಿದೆ. ಬಿಜೆಪಿಯು ಈ ಸರ್ವೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ. ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಹಿಂದೂ ಧರ್ಮವನ್ನ ಒಡೆಯುವಂತಹ ಈ ಸರ್ವೆಯನ್ನ ನಿಲ್ಲಿಸಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ದಿಢೀರನೆ ದೆಹಲಿಯಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ದಾರೆ. ಇದು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಮಾಡುವ ಕೆಲಸ. ಆದ್ರೆ ಡಿಕೆಶಿ ಡಿಸಿಎಂ ಆಗಿದ್ರು ಕೂಡ ಈ ಭೇಟಿಯ ಮೂಲಕ ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ರಾಜಕೀಯ ಗುರುತಿನ ಈ ಆಟದಲ್ಲಿ ಡಿಕೆಶಿ ಶಾಸಕರ ರಾಜೀನಾಮೆ ಪತ್ರವನ್ನ ಹಿಡಿದುಕೊಂಡು ಸೋನಿಯಾ ಗಾಂಧಿ ಅವರಿಗೆ ಒಂದು ದೊಡ್ಡ ಸಂದೇಶವನ್ನ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ 55ಕ್ಕೂ ಹೆಚ್ಚು ಶಾಸಕರು ಮತ್ತು ಸಚಿವರು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು. ಈ ಸಮುದಾಯಗಳು ಈ ಸರ್ವೆಯನ್ನ ತೀವ್ರವಾಗಿ ಖಂಡಿಸಿವೆ. ಡಿಕೆ ಶಿವಕುಮಾರ್ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲವನ್ನ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅವರು ಹೈಕಮಾಂಡ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನ ನಮ್ಮ ರಾಜಕೀಯ ತಂತ್ರ ಅಂತ ಕಡೆಗಣಿಸಿದೆ. ಇದರಿಂದ ಕೋಪಗೊಂಡ ಡಿಕೆಶಿ ತಮ್ಮ ಬೆಂಬಲಿಗರೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ನನ್ನ ಬಳಿ ಶಾಸಕರ ಬೆಂಬಲವಿದೆ, ಮುಂದಿನ ಕ್ರಮಕ್ಕೆ ತಯಾರಾಗಿ ಎಂದು ಹೇಳಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಎಂಬ ವದಂತಿಯು ಕೇಳಿ ಬರ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಇದನ್ನ ನಿರಾಕರಿಸಿದ್ದಾರೆ. ಇದು ಕೇವಲ ರಾಜಕೀಯ ತಂತ್ರವಿರಬಹುದು. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಬೆಂಬಲದೊಂದಿಗೆ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆಗೆ ಸಿದ್ಧರಾಗಿದ್ದಾರಾ? ಇದು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಕಸಿದುಕೊಳ್ಳುವ ತಂತ್ರವಾ? ಅಥವಾ ಒಂದು ವೇಳೆ ಡಿಕೆಶಿ ಬಿಜೆಪಿಯೊಂದಿಗೆ ಕೈ ಜೋಡಿಸುವ ಸಾಧ್ಯತೆ ಇದೆಯಾ? ವೀಕ್ಷಕರೇ, ಈ ರಾಜಕೀಯ ರಂಗದಲ್ಲಿ ದೀಪಾವಳಿಗೂ ಮುನ್ನವೇ ಡಿಕೆ ಶಿವಕುಮಾರ್ ಒಂದು ದೊಡ್ಡ ರಾಜಕೀಯ ಪಟಾಕಿಯನ್ನ ಸಿಡಿಸಲಿದ್ದಾರಾ? ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ? ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರಾ? ಇವೆಲ್ಲವೂ ಈಗ ರಾಜಕೀಯ ಚದುರಂಗದಾಟದ ಒಂದು ಭಾಗವಾಗಿದೆ. ಆದ್ರೆ ಇದು ಶುರುವಾಗಿದ್ದು ನಿನ್ನೆ ಮೊನ್ನೆಯಿಂದಲ್ಲ. ಯಾವಾಗ ಸರ್ಕಾರ ರಚನೆಯಾಯಿತೋ ಅವತ್ತಿನಿಂದ ಡಿಕೆಶಿ ವಾರ್ ಶುರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2023ರ ಚುನಾವಣೆಯಲ್ಲಿ ಜಯಗಳಿಸಿ ಅಧಿಕಾರಕ್ಕೆ ಬಂದಿತ್ತು.
ಆಗ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ದೊಡ್ಡ ಟಫ್ ಅಂಡ್ ವಾರ್ ನಡೆದಿತ್ತು. ಡಿಕೆಶಿ ಅವರು ಪಕ್ಷದ ಕರ್ನಾಟಕ ಅಧ್ಯಕ್ಷರಾಗಿ ಚುನಾವಣಾ ತಂತ್ರವನ್ನ ನಡೆಸಿದ್ರು. ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿತ್ತು. ಡಿಕೆಶಿಗೆ ಡಿಸಿಎಂ ಸ್ಥಾನ ನೀಡಲಾಯಿತು. ಆದ್ರೆ ಇದು ಕೇವಲ ತಾತ್ಕಾಲಿಕ ಶಾಂತಿ. 2024 ಮತ್ತು 25ರಲ್ಲಿ ಈ ಕಲಹ ಮತ್ತೆ ಉಲ್ಬಣಗೊಂಡಿದೆ. ಉದಾಹರಣೆಗೆ 2025ರ ಜುಲೈನಲ್ಲಿ ಸಿದ್ದರಾಮಯ್ಯ ಅವರು ಶಾಸಕರೊಂದಿಗೆ ಗ್ರೀವನ್ಸ್ ಮೀಟಿಂಗ್ ಮಾಡಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟಿದ್ರು ಎಂಬ ಆರೋಪಗಳು ಕೇಳಿ ಬಂದಿದ್ವು. ಡಿಕೆಶಿ ಇದನ್ನ ನಿರಾಕರಿಸಿದ್ರು ಕೂಡ ಇದು ಪಕ್ಷದ ಆಂತರಿಕ ವಿಭಜನೆಯನ್ನ ತೋರ್ತಾ ಇದೆ. ಇನ್ನು ಕರ್ನಾಟಕ ರಾಜಕೀಯ ಜಾತಿ ಪ್ರಭಾವ ದೊಡ್ಡದು. ಲಿಂಗಾಯತರು ಸಾಮಾನ್ಯವಾಗಿ ಬಿಜೆಪಿಯನ್ನು ಬೆಂಬಲಿಸುತ್ತಾರೆ. ಆದ್ರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನ 34 ಲಿಂಗಾಯತ ಶಾಸಕರನ್ನ ಗೆದ್ದಿತ್ತು. ಒಕ್ಕಲಿಗರು ಡಿಕೆಶಿ ಬೆಂಬಲಿಗರು. ಸರ್ವೆಯು ಅವರ ಸಂಖ್ಯೆಯ ಕಡಿಮೆ ತೋರಿಸಿದ್ರಿಂದ ಅವರು ಕೋಪಗೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ನಷ್ಟ ತರಬಹುದು. ಯಾಕಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಈ ಸಮುದಾಯಗಳು ಬಿಜೆಪಿಗೆ ಮರಳಬಹುದು. ಇನ್ನು ಕಾಂಗ್ರೆಸ್ ಆಂತರಿಕ ಕಲಹಗಳು ಹೊಸದೇನಲ್ಲ. 2025ರ ಮಾರ್ಚ್ ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ತೀವ್ರವಾಗಿತ್ತು. ಕ್ಯಾಬಿನೆಟ್ ರೀಶಫಲ್ ಮತ್ತು ಪಕ್ಷ ಸಂಘಟನೆ ಬದಲಾವಣೆಗಳು ಕೂಡ ನಡೆದಿದ್ವು. ಜುಲೈನಲ್ಲಿ ಶಾಸಕರು ಮೀಟಿಂಗ್ಗಳು ವಿವಾದಕ್ಕೆ ಕಾರಣವಾಗಿತ್ತು. ಬಿಜೆಪಿ ಇದನ್ನೇ ಬಳಸಿಕೊಂಡು ಹಾರ್ಸ್ ಟ್ರೆಂಡಿಂಗ್ ಆರೋಪ ಮಾಡಿತ್ತು. ಹಾಗಾದ್ರೆ ಈ ಸರ್ವೆ ಪ್ರಭಾವ ಏನು? ಇದು ಕೋಟಾ ವ್ಯವಸ್ಥೆಯನ್ನ ಬದಲಾಯಿಸಬಹುದು. ಸರ್ವೆಯು 85% ಕೋಟಾ ಸೂಚಿಸಿದೆ. ಒಬಿಸಿಗಳಿಗೆ ಹೆಚ್ಚು ಅವಕಾಶ. ಆದ್ರೆ ಉನ್ನತ ಜಾತಿಗಳು ಇದನ್ನ ವಿರೋಧಿಸ್ತಾ ಇವೆ. ಬಿಹಾರ ಮತ್ತು ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇದೇ ರೀತಿ ಸರ್ವೆಗಳು ವಿವಾದಕ್ಕೆ ಕಾರಣವಾಗಿವೆ. ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ನ ಗೆಲುವನ್ನ ಹಾಳು ಮಾಡಬಹುದು. ಲಿಂಗಾಯತ ನಾಯಕರು ಸರ್ವೆಯನ್ನ ಖಂಡಿಸಿ ಕ್ರಿಶ್ಚಿಯನ್ ಟ್ಯಾಗ್ ಗಳನ್ನ ತೆಗೆಯುವಂತೆ ಆಗ್ರಹಿಸಿದ್ದಾರೆ. ಒಕ್ಕಲಿಗ ಸಂಘಗಳು ತಮ್ಮ ಗುರುತನ್ನ ಸರಿಪಡಿಸುವಂತೆ ಹೇಳ್ತಾ ಇವೆ. ಇದು ಸಾಮಾಜಿಕ ಬದಲಾವಣೆಯನ್ನ ತರುತ್ತವೆಯೇ ಅಥವಾ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತಾ? ಇದು ಕೋಟಾ ವ್ಯವಸ್ಥೆಯನ್ನ ಬದಲಾಯಿಸಬಹುದು. ಸರ್ವೆಯು 85% ಕೋಟಾ ಸೂಚಿಸಿದೆ. ಒಬಿಸಿಗಳಿಗೆ ಹೆಚ್ಚು ಅವಕಾಶ. ಆದ್ರೆ ಉನ್ನತ ಜಾತಿಗಳು ಇದನ್ನ ವಿರೋಧಿಸ್ತಾ ಇವೆ. ಬಿಹಾರ ಮತ್ತು ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇದೇ ರೀತಿ ಸರ್ವೆಗಳು ವಿವಾದಕ್ಕೆ ಕಾರಣವಾಗಿವೆ. ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ನ ಗೆಲುವನ್ನ ಹಾಳು ಮಾಡಬಹುದು. ಲಿಂಗಾಯತ ನಾಯಕರು ಸರ್ವೆಯನ್ನ ಖಂಡಿಸಿ ಕ್ರಿಶ್ಚಿಯನ್ ಟ್ಯಾಗ್ ಗಳನ್ನ ತೆಗೆಯುವಂತೆ ಆಗ್ರಹಿಸಿದ್ದಾರೆ. ಒಕ್ಕಲಿಗ ಸಂಘಗಳು ತಮ್ಮ ಗುರುತನ್ನ ಸರಿಪಡಿಸುವಂತೆ ಹೇಳ್ತಾ ಇವೆ. ಇದು ಸಾಮಾಜಿಕ ಬದಲಾವಣೆಯನ್ನ ತರುತ್ತವೆಯೇ ಅಥವಾ ರಾಜಕೀಯ ಅಸ್ಥಿರತೆಗೆ ಕಾರಣವಾಗುತ್ತಾ? ವೀಕ್ಷಕರೇ, ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದೆ ಏನಾಗುತ್ತೆ? ಡಿಕೆಶಿ ಸಿಎಂ ಆಗ್ತಾರಾ? ಸರ್ಕಾರ ಬೀಳುವಂತಾಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವಿನ್ನು ಫಸ್ಟ್ ಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲಾ ಹೊಸ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.